ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕಾಂಗ್ರೆಸ್ ಧೋರಣೆ ಖಂಡಿಸಿ ಜಿಲ್ಲಾ ಬಿಜೆಪಿ ಪ್ರತಿಭಟನೆ. ತುಮಕೂರು ಕಾಂಗ್ರೆಸ್ ಪಕ್ಷದ ಧೋರಣೆಯನ್ನು ಖಂಡಿಸಿ ಜಿಲ್ಲಾ ಬಿಜೆಪಿ ವತಿಯಿಂದ ಗುರುವಾರ ನಗರದಲ್ಲಿರುವ ಬಿಜಿಎಸ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಶಾಸಕ ಜಿಬಿ ಜ್ಯೋತಿ ಗಣೇಶ್ ರವರು, ದೇಶದಲ್ಲಿ ಅರಾಜಕತೆ ಸೃಷ್ಟಿಸುವ ಶಕ್ತಿಗಳೊಂದಿಗೆ ಕಾಂಗ್ರೆಸ್ ಕೈಜೋಡಿಸಿದೆ ಎಂದು ಆರೋಪಿಸಿದರು. ನೀಟ್ ಪರೀಕ್ಷೆ ವಿಚಾರವನ್ನು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುವ ಪ್ರಯತ್ನ ನಡೆಯುತ್ತಿದ್ದು, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವನ್ನು ಅಭದ್ರಗೊಳಿಸುವ ಯಾವುದೇ ಪ್ರಯತ್ನ ಯಶಸ್ವಿಯಾಗುವುದಿಲ್ಲ ಎಂದು ತಿಳಿಸಿದರು. ಭಾರತದ ಸ್ಥಿರತೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ದುರ್ಬಲಗೊಳಿಸುವ ಉದ್ದೇಶದಿಂದ ಕೆಲವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಆರೋಪಿಸಿದ ಅವರು, ಅಂತಹ ಶಕ್ತಿಗಳಿಗೆ ಕಾಂಗ್ರೆಸ್ ಬೆಂಬಲ ನೀಡುತ್ತಿರುವುದು ಖಂಡನೀಯ ಎಂದು ಹೇಳಿದರು. ಬೆಂಗಳೂರು ಸೇರಿದಂತೆ ವಿವಿಧ ಕಡೆ ಬಿಜೆಪಿ ಶಾಸಕರ ಮೇಲೆ ಹಲ್ಲೆ ನಡೆಸಿರುವುದು ಖಂಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗಿದೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎಚ್.ಎಸ್. ರವಿಶಂಕರ್ ಹೆಬ್ಬಾಕ ಮಾತನಾಡಿ, ಕೇಂದ್ರ ಸರ್ಕಾರದ ವಿರುದ್ಧ ರಾಜಕೀಯ ಉದ್ದೇಶದಿಂದ ಕಾಂಗ್ರೆಸ್ ಪ್ರತಿಭಟನೆಗಳನ್ನು ಬೆಂಬಲಿಸುತ್ತಿದೆ ಎಂದು ಆರೋಪಿಸಿದರು. ವಿದ್ಯಾರ್ಥಿಗಳನ್ನು ರಾಜಕೀಯ ಉದ್ದೇಶಗಳಿಗೆ ಬಳಸಿಕೊಳ್ಳುತ್ತಿರುವುದು ಸರಿಯಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ರಾಜ್ಯ ಬಿಜೆಪಿ ರೈತ ಮೋರ್ಚಾದ ಉಪಾಧ್ಯಕ್ಷ ಬ್ಯಾಟರಂಗೇಗೌಡ ಮಾತನಾಡಿ, ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ಸೇರಿದಂತೆ ಕೇಂದ್ರ ಸರ್ಕಾರದ ಕ್ರಮಗಳನ್ನು ವಿರೋಧಿಸುವ ಉದ್ದೇಶದಿಂದ ಕೆಲವು ಸಂಘಟನೆಗಳಿಗೆ ಕಾಂಗ್ರೆಸ್ ಬೆಂಬಲ ನೀಡುತ್ತಿದೆ ಎಂದು ಆರೋಪಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಟಿಎಚ್ ಹನುಮಂತರಾಜು, ನಗರಾಧ್ಯಕ್ಷ ಧನುಷ್, ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಚೈತ್ರಾ ಮಂಜುನಾಥ್, ನಗರಾಧ್ಯಕ್ಷೆ ವಸಂತ ಸುದರ್ಶನ್, ಅಲ್ಪಸಂಖ್ಯಾತರ ಮೋರ್ಚಾದ ಅಧ್ಯಕ್ಷ ವಿನಯ್ ಜೈನ್, ಮುಖಂಡರಾದ ಸತ್ಯಮಂಗಲ ಜಗದೀಶ್, ಕೆಎಂ ವೇದಮೂರ್ತಿ, ನವಚೇತನ್, ಬಂಬು ಮೋಹನ್, ಪ್ರೀತಂ ಜೈನ್, ವಿರೂಪಾಕ್ಷಪ್ಪ, ಸಿಎನ್ ರಮೇಶ್, ಮಲ್ಲಿಕಾರ್ಜುನ್, ಪುಟ್ಟರಾಜು, ಹನುಮಂತರಾಜು, ರೇಖಾರಾಜ್, ಸಿದ್ದಗಂಗಯ್ಯ, ಅಂಜನಮೂರ್ತಿ, ಗಂಗೇಶ್, ಹದ್ದಿನಕಲ್ಲು, ವೆಂಕಟೇಶಾಚಾರ್, ಎನ್ ರಾಜಣ್ಣ, ಬ್ರಹ್ಮಪ್ರಕಾಶ್, ಜಗದೀಶ್ ಸೇರಿದಂತೆ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಒಂದು ವಿರುದ್ಧವಾಗಿ, ದೇಶದ್ರೋಹಿಗಳ ವಿರುದ್ಧವಾಗಿ, ಪ್ರಜಾಸತ್ತಾತ್ಮಕವಾಗಿ ಗೆದ್ದಂತ ಜನಪ್ರತಿನಿಧಿಗಳ ಮೇಲೆ ಮಾಡ್ತಿರ್ತಕ್ಕಂಥ ಹಲ್ಲೆಯನ್ನು ವಿರೋಧಿಸಿ ಇವತ್ತು ತುಮಕೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಹೆಬ್ಬಾಕ ರವಿಶಂಕರ್ ಅವರ ನೇತೃತ್ವದಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಪ್ರತಿಭಟನೆಯಲ್ಲಿ ಉಪಸ್ಥಿತರಂತ ಹೆಬ್ಬಾಕ ರವಿಶಂಕರ್ ಅವರೇ, ಈಗ ತಾನೇ ತಮ್ಮೆಲ್ಲ ಉದ್ದೇಶಿಸಿ ಮಾತಾಡಿದಂತ ನಮ್ಮ ರಾಜ್ಯ ನಾಯಕರಾದಂಥ ಬ್ಯಾಟರಂಗೇಗೌಡ್ರೆ, ಬೇಗಮೂರ್ತಿರವರೇ, ನಗರಾಧ್ಯಕ್ಷರಾದಂಥ ಧನುಷ್ ಅವರೇ, ತುಮಕೂರು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳೇ, ಮಹಿಳಾ ಮೋರ್ಚಾದ ಜಿಲ್ಲಾ ಅಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳೇ, ಎಲ್ಲ ಮೋರ್ಚಾದ ಅಧ್ಯಕ್ಷರೇ, ಆತ್ಮೀಯ ಬಂಧುಗಳೇ, ಇಷ್ಟೊಂದು ಕೂಡ ಬ್ಯಾಟರಂಗೇಗೌಡರು ಇವತ್ತಿನ ಪ್ರತಿಭಟನೆ ಉದ್ದೇಶವನ್ನ ಅತ್ಯಂತ ಯಶಸ್ವಿಯಾಗಿ ಹೇಳಿದ್ದಾರೆ. ನಾನಾದ್ರೂ ಕೂಡ ಹೇಳಬೇಕು ಅಂದ್ರೆ, ಕಳೆದ 3 ದಿವಸದಿಂದ ಮಾಧ್ಯಮದ ಮುಖಾಂತರ ನಾವೆಲ್ಲ ನೋಡ್ತಿರುವಂತ ಘಟನೆಗಳು ನೋಡಿದ್ರೆ, ದೇಶದಲ್ಲಿ ಪ್ರಜಾಸತ್ತಾತ್ಮಕವಾಗಿ, ದೇಶದಲ್ಲಿ ಜನರ ಓಟನ್ನ ಗಳಿಸಿ, ಜನರ ಮನ್ನಣೆ ಗಳಿಸಿದಂತ ಸರ್ಕಾರದ ವಿರುದ್ಧ ಇವರು ಯೋಗ್ಯತೆಗೆ ದೇಶದಲ್ಲಿ ಎಲ್ಲ ಕಡೆ ಸೋಲ್ತಾ ಇದ್ದಾರೆ. ಆದ್ರೆ ಈ ಒಂದು ವಿದ್ಯಾರ್ಥಿಗಳನ್ನ ಮುಂದೆ ಇಟ್ಕೊಂಡು ಇವತ್ತು ಎಲ್ಲೋ ಒಂದು 5% ವಿದ್ಯಾರ್ಥಿಗಳನ್ನ ತೋರಿಸಿ ಎಲ್ಲಾ ಗೂಂಡಾಗಳು ದೇಶವನ್ನ ತುಗಡ ಮಾಡದಿರ್ತಕ್ಕಂಥ ಗ್ಯಾಂಗ್ ಅನ್ನ ಇಟ್ಕೊಂಡು ಇವತ್ತು ಒಬ್ಬ ಅಭಿಷೇಕ್ ದೀಪ್ತಿ ಅಂತ ಅವರ ಹಿನ್ನೆಲೆ ಇನ್ನು ಮುಂದೆ ಬರ್ತದೆ, ಕಾಂಗ್ರೆಸ್ ಜನತಾ ಪಾರ್ಟಿ ಅಂತ ಮಾಡ್ಕೊಂಡು ದೇಶದಲ್ಲಿ ಅಭದ್ರತೆಯನ್ನು ಮಾಡ್ತಿರುವಂತ ಪಾರ್ಟಿಗೆ ಇವತ್ತು ಅವರು ಸಪೋರ್ಟ್ ಮಾಡ್ಕೊಂಡು ನೀಟ್ ಅಂತ ಒಂದು ಎಕ್ಸಾಮ್ ನಲ್ಲಿ ಎಲ್ಲಾ ಲೋಪಗಳು ಎಲ್ಲಾ ಕಡೆನೂ ಆಗಿದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ಹಲವಾರು ಲೋಪಗಳಾಗಿದೆ. ಹಂಗ ಅಂದಾಗ ಏನು ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರ? ಸಿಸ್ಟಮ್ ಅಲ್ಲಿ ಆಗಿದೆ. ಅದನ್ನ ಸರಿಪಡಿಸೋದಕ್ಕೆ ಇವತ್ತೇನೆಲ್ಲ ವ್ಯವಸ್ಥೆ ಮಾಡಬೇಕು, ನರೇಂದ್ರ ಮೋದಿ ನೇರವಾಗಿ ಪ್ರೈಮ್ ಮಿನಿಸ್ಟರ್ ಆಫೀಸು ಇವತ್ತು ನೀಟ್ ಅನ್ನ ಓವರ್ಸಿ ಮಾಡ್ತಿದ್ದಾರೆ. ಇಷ್ಟೆಲ್ಲದರ ಮಧ್ಯೆನೂ ಕೂಡ ದೇಶದಲ್ಲಿ ಅಭದ್ರತೆಯನ್ನ ಮಾಡೋದಕ್ಕೆ ಕಾಂಗ್ರೆಸ್ ಇದನ್ನ ಲಾಭವನ್ನ ವಿದ್ಯಾರ್ಥಿಗಳನ್ನ ಮುಂದೆ ಇಟ್ಕೊಂಡು ವಿದ್ಯಾರ್ಥಿಗಳ ಮುಖ ತೋರಿಸಿಕೊಂಡು ದಂಗೆ ಎದುರಿಸಲ್ಪಟ್ಟಿರುತ್ತೆ. ಖಂಡಿತವಾಗಿಯೂ ಎಲ್ಲವೂ ಕೂಡ ಆತಂಕಕಾರಿ ಬೆಳವಣಿಗೆ ಅಂತ ನಾವಾದ್ರೂ ಕೂಡ ಭಾವಿಸ್ತಾ, ಅದನ್ನ ಪ್ರಧಾನಮಂತ್ರಿಯವರ ಮನೆ ಮುಂದೆ ಹೋಗಿ ಏನು ಪ್ರತಿಭಟನೆ ಮಾಡಕ್ಕೆ ಹೊರಟರು, ಅದನ್ನ ವಿರೋಧಿಸಿ ನಮ್ಮ ಪಕ್ಷದ ನಾಯಕರು ನಿನ್ನೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದ್ರೆ ಅದು ಕೂಡ ಡೆಮಾಕ್ರೆಟಿಕ್ ವ್ಯಾಲ್ಯೂನಲ್ಲಿ ಅವರ ಮೇಲೆ ಮೊಟ್ಟೆ ಎಸೆತ, ದೊಣ್ಣೆ ಹೊಡೆತ ಮಾಡ್ತಿರ್ತಕ್ಕಂಥದ್ದು, ಇದೆಲ್ಲ ಒಂದ್ ಕಡೆ ನೋಡ್ರೆ ದೊಡ್ಡ ಒಂದು ಷಡ್ಯಂತ್ರ ಕಾಂಗ್ರೆಸ್ನವರು ಈ ದೇಶ ದ್ರೋಹಿಗಳನ್ನ ಇಟ್ಕೊಂಡು ಮಾಡಕ್ ಹೊರಟಿರ್ತಕ್ಕಂಥದ್ದು. ಖಂಡಿತವಾಗಿಯೂ ಅದು ಸಕ್ಸಸ್ ಆಗಲ್ಲ. ಇವತ್ತು ದೇಶದ ಜನತೆ ಬಿಜೆಪಿಗೆ ವೋಟ್ ಹಾಕಿ ದೇಶದಲ್ಲಿ 12 ವರ್ಷ ಇವತ್ತು ರಾಜ್ಯವನ್ನ ನರೇಂದ್ರ ಮೋದಿ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಇಡೀ ವಿಶ್ವದಲ್ಲೇ ಎಲ್ಲಾ ಕಡೆನೂ ಕೂಡ ಅಭದ್ರತೆ ಕಾಡ್ತಾ ಇದೆ. ಉಕ್ರೇನ್ ಇರ್ಬೋದು, ಯುರೋಪ್ ಇರ್ಬೋದು, ಮಿಡ್ಲ್ ಈಸ್ಟ್ ಇರ್ಬೋದು, ಎಲ್ಲರ ಮಧ್ಯೆ ನರೇಂದ್ರ ಮೋದಿ ಅವರ ಒಂದು ಸುಭದ್ರ ಒಂದು ನಾಯಕತ್ವದಲ್ಲಿ ಭಾರತ ದೇಶ ಸುಭದ್ರವಾಗಿದೆ.
ದೇಶಗಳು ತಮಗೆ ಗೊತ್ತಿರಲಿ, ಇದು ಫಾರಿನ್ ಆಂಗಲ್ ಇದೆ. ಈ ಎಲ್ಲ ಪ್ರತಿಭಟನೆಗಳ ಹಿಂದೆ ವಿದೇಶಿ ಷಡ್ಯಂತ್ರಗಳ ಒಂದು ಆಂಗಲ್ ಇದೆ. ಇವತ್ತು BBC ನಲ್ಲಿ ನಾವು ನೋಡಬಹುದು, ಕರ್ನಾಟಕದಲ್ಲಿ ಆಗುವಂತ ಒಂದು ಘಟನೆ, ದೇಶದಲ್ಲಿ ಆಗ್ತಿರೋ ಘಟನೆ BBC ಬಿತ್ತರಿಸ್ತಾ ಇದೆ. ಫಾರಿನ್ ಕಾಂಟ್ರಿಬ್ಯೂಷನ್ ನ ಏನಕ್ಕೆ ಇವತ್ತು ಕಂಟ್ರೋಲ್ ಮಾಡ್ತಿದ್ದಾರೆ ಅಂದ್ರೆ, ಅವರೆಲ್ಲ ಫಂಡ್ ಮಾಡ್ತಿರೋದು ನಮ್ಮ ದೇಶದಲ್ಲಿ ಅಭದ್ರತೆ ಮಾಡೋದಕ್ಕೆ, ದೇಶವನ್ನು ಒಡೆಯೋದಕ್ಕೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲವನ್ನು ನೋಡಿದ್ರೆ ಅವ್ರಿಗೆ ಸಹಿಸಕ್ಕಾಗಿಲ್ಲ, ಜನ ಓಟ್ ಹಾಕ್ತಿಲ್ಲ. ಆದ್ರಿಂದ ವಿದ್ಯಾರ್ಥಿಗಳನ್ನ ಮುಂದೆ ಇಟ್ಕೊಂಡು ನೀಟ್ನಲ್ಲಿ ಆದಂತ ಅಚಾತುರ್ಯ ಅದೇನಾಗಿದೆ, ನಾವು ಇವತ್ತು ವಿದ್ಯಾರ್ಥಿಗಳ ಪರ ಇದ್ದೇವೆ. ಲಕ್ಷಾಂತರ ವಿದ್ಯಾರ್ಥಿಗಳ ಒಂದು ಏನು ತೊಂದರೆ ಆಗಿದೆ, ಅದಕ್ಕೆ ನಾವು ಪರವಾಗಿದ್ದೇವೆ. ಆದ್ರೆ ಆ ವಿದ್ಯಾರ್ಥಿಗಳನ್ನ ಮುಂದೆ ಇಟ್ಕೊಂಡು ಇವತ್ತು ಗೂಂಡಾಗಳು, ರೌಡಿಗಳು ಎಲ್ಲರೂ ಕೂಡ ಬೀದಿಗಿಳಿದು ದೇಶದ ಒಂದು ಅತ್ಯುನ್ನತ ಡೆಮಾಕ್ರೆಟಿಕ್ ಒಂದು ಬಾಡಿ ಪಾರ್ಲಿಮೆಂಟ್ಗೆ ನುಗ್ಗುವಂತ ಕೆಲಸ, ಪ್ರಧಾನಮಂತ್ರಿ ನುಗ್ಗುವಂತ ಕೆಲಸ ಮನೆಗೆ. ಇವರು ಅಕ್ಕಪಕ್ಕದ ನೇಪಾಳ, ಶ್ರೀಲಂಕಾ ಮಾಡ್ಬಿಡ್ತೀವಿ ಅಂತ ಹೇಳ್ತಾರೆ. ಖಂಡಿತವಾಗಿ ನೀವು ಉತ್ತರಾಯಣಗಳು ಕೂಡ ನೀವೇನು ಮಾಡೋಕ್ಕಾಗಲ್ಲ. ಎಲ್ಲ ಒಂದು 10,000 ಜನ ಗೂಂಡಾಗಳನ್ನ ಕರ್ಕೊಂಡ್ಬಂದು ಒಂದು 500 ಜನ ವಿದ್ಯಾರ್ಥಿಗಳನ್ನ, ಪ್ರಾಮಾಣಿಕ ವಿದ್ಯಾರ್ಥಿಗಳನ್ನ ಒಂದ್ ಕಡೆ ನಿಲ್ಲಿಸಿ ನೀವು ಮಾಡಕ್ಕೆ ಏನಾದ್ರು ಹೋದ್ರೆ ಖಂಡಿತವಾಗಿಯೂ ದೇಶ ಒಪ್ಪಲ್ಲ. ನಿಮ್ಗೆ ತಾಕತ್ತಿದ್ರೆ ವೋಟ್ ಹಾಕ್ಸ್ಕೊಂಡು ಎಲೆಕ್ಷನ್ ಬರ್ತದೆ, ಗೆದ್ಬಂದು ನೋಡಿ. ದೇಶದಲ್ಲಿ ನಿಮ್ಮನ್ನ ರಿಜೆಕ್ಟ್ ಮಾಡಿದ್ದಾರೆ. ಈ ರೀತಿ ಬ್ಯಾಕ್ ಗ್ರೌಂಡ್ ಇಂದ ಹೋಗೋದಕ್ಕೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಆಗಲ್ಲ. ಇದೊಂದೆಲ್ಲ ಅವಕಾಶ ಉಪಯೋಗಿಸಿಕೊಂಡು ಈ ರೀತಿ ದೇಶವನ್ನ ಯಾವುದೋ ಒಂದು ದಾರಿ ತಪ್ಪಿಸಕ್ಕೆ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಇವತ್ತು ದೇಶದಲ್ಲಿ ನಾನು ಹೇಳಿದೆ, ಭಾರತ ದೇಶ ನರೇಂದ್ರ